ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಕಾಣಿಸಿಕೊಂಡಿದೆ ಚಿರತೆಗಳು. ವ್ಯಾಘ್ರ ಮೃಗಗಳು ನೆಲಮಂಗಲದಲ್ಲಿ ಓಡಾಡ್ತಾ ಇದೆ. ಮೋಟಗಾನ ಹಳ್ಳಿಯಲ್ಲಿ ಪ್ರತ್ಯಕ್ಷಗೊಂಡಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಚಿರತೆಗಳು ಕಾಣಿಸಿಕೊಂಡಿದೆ. ನೆಲಮಂಗಲದ ಮೋಟಗಾನ ಹಳ್ಳಿಯಲ್ಲಿ ಪ್ರತ್ಯಕ್ಷಗೊಂಡಿದೆ. ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಟ್ಟ ರಸ್ತೆಗಳಲ್ಲಿ ರಾಜಾರೋಷವಾಗಿ ಓಡಾಟ ಕಾರಣ ಅಲ್ಲಿ ಅರಣ್ಯ ಅಧಿಕಾರಿಗಳು ಓಡಾಡ್ತಾ ಇಲ್ಲ. ಮೋಟಗಾನ ಹಳ್ಳಿ ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ. ಮನೆಯಿಂದ ಹೊರಬರೋದಕ್ಕೆ ನಿವಾಸಿಗಳಿಗೆ ಭಯ. ಅರಣ್ಯ ಅಧಿಕಾರಿಗಳಿಗೆ ಗ್ರಾಮಸ್ಥರಿಂದ ದೂರು. ತಕ್ಷಣವೇ ಚಿರತೆ ಸೆರೆ ಹಿಡಿಯುವಂತೆ ಆಗ್ರಹ. ಚಿರತೆಗಳು ನೆಲಮಂಗಲದಲ್ಲಿ ಓಡಾಡ್ತಾ ಇದೆ. ಹೊರಗೆ ಬರೋದಕ್ಕೆ ನಾಗರಿಕರಿಗೆ ಭಯ. ಕಾರಣ ಏನು ಅಂತ ಕೇಳಿದ್ರೆ, ಹೊರಗೆ ಬಂದರೆ ಎಲ್ಲಿ ಚಿರತೆ ಗಂಟ್ಲಿಗೆ ಬಾಯಿ ಹಾಕುತ್ತೋ ಅಂತ. ಕಾರಣ ಅದು ಸಾಕಿರೋ ಜಿಮ್ಮಿ ಅಲ್ವಲ್ಲ. ಅರಣ್ಯ ಅಧಿಕಾರಿಗಳು ತೆಗೆದುಕೊಳ್ಳಬೇಕಾದ ಸರಿಯಾದ ಮುಂಜಾಗ್ರತಾ ಕ್ರಮಗಳು ತೆಗೆಯದ ಹೊರತು ಚಿರತೆ ಅಲ್ಲಿಂದ ಹೋಗೋದಿಲ್ಲ. ಕಾಡುಗಳ ನಾಶ ಆಗ್ತಾ ಇದೆ. ಕಾಡುಗಳಲ್ಲಿರುವ ವ್ಯಾಘ್ರ ಮೃಗಗಳು ನಾಡಿಗೆ ಬರ್ತಾ ಇದೆ. ಇದು ಗಾದೆ ಮಾತಿಗೆ ಚಂದಾರಿ. ಆಧುನಿಕ ಯುಗ, ಮನುಷ್ಯರು ಬದುಕಬೇಕು, ಅದರ ಅರ್ಥ ಅರಣ್ಯಗಳನ್ನು ನಾಶ ಮಾಡಬೇಕು ಅಂತಲ್ಲ. ಬದಲಾಗಿ ಚಿರತೆಗಳ ಆಹಾರದ ಕೊರತೆಯ ಕಾರಣಕ್ಕೋಸ್ಕರನೇ ಅದು ನಾಡಿಗೆ ಬರೋದು. ವ್ಯಾಘ್ರ ಮೃಗಗಳಿಗೆ ವೈಜ್ಞಾನಿಕವಾಗಿ ಯಾವ ಮಾರ್ಗದ ಮುಖಾಂತರವಾಗಿ ಅದಕ್ಕೆ ಆಹಾರವನ್ನು ಒದಗಿಸಬೇಕು ಅದನ್ನು ಆಲೋಚನೆ ಮಾಡಬೇಕಾಗಿರೋದು ಅಬಕಾರಿ ಇಲಾಖೆ ಅಲ್ಲ, ಬದಲಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮಾಡಲೇಬೇಕದನ್ನು. ಚಿರತೆಗಳು ಬರಬಹುದಾದಂತಹ ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳ ರೇಖಿ ಅರಣ್ಯಾಧಿಕಾರಿಗಳ ಜೊತೆ ಇದ್ದೇ ಇರುತ್ತೆ. ಎಲ್ಲಿ ಎಷ್ಟು ಗಂಧದ ಮರ ಇದೆ ಅನ್ನೋ ಕೌಂಟು ನಿಮ್ಮಲ್ಲಿ ಇರ್ತವೆ. ಎಲ್ಲಿ ಬೆಲೆ ಬಾಳುವಂತಹ ಟಿಂಬರ್ ಪೀಸ್ಗಳಿದೆ ಅನ್ನೋ ಲೆಕ್ಕಾಚಾರಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳ ಜೊತೆ ಇರ್ತವೆ. ಎಲ್ಲಿ ಒಂಟಿ ಸಲಗ ಬರ್ತವೆ, ಎಲ್ಲಿ ಚಿರತೆಗಳು ಬರ್ತವೆ ಅನ್ನೋ ಕೌಂಟ್ ಇರೋದಿಲ್ವೇನು? ಖಂಡಿತ ಇರುತ್ತೆ. ಮಾಡಬೇಕಾಗಿರೋದೇನು? ಒಂದು ಹೆಣ ಬೀಳೋವರೆಗೂ ಕಾಯೋದಲ್ಲ, ತಕ್ಷಣಕ್ಕೆ ಇನ್ಸ್ಟೆಂಟ್ ಆದ ಪರಿಹಾರಗಳನ್ನು ಕಂಡುಕೊಳ್ಳಬೇಕು. ಮುಂದುವರೆದಿದೆ ನಮ್ಮ ದೇಶ. ಎಲ್ಲ ತರಹದ ಸಿಸ್ಟಮ್ಗಳು ಕೂಡ ಬಂದಿದ್ದಾವೆ. ಆಧುನಿಕ ಉಪಕರಣಗಳು ಮಾರುಕಟ್ಟೆಯಲ್ಲಿ ಲಭ್ಯ. ಮಂಗಗಳನ್ನು ಓಡಿಸೋದಕ್ಕೆ ಗನ್ಗಳು ಕಂಡುಹಿಡಿತಾರೆ. ಚಿರತೆಗಳನ್ನು ಓಡಿಸೋದಕ್ಕೆ ಅಥವಾ ಅದು ಬಾರದಂತೆ ತಡೆಯೋದಕ್ಕೆ ಯಾವುದೇ ತರಹದ ಪ್ರತಿರೋಧ ಮಾರ್ಗ ಇಲ್ವೇ? ನಿಜಕ್ಕೂ ಉತ್ತರ ಕೊಡಬೇಕು. ನಿಜಕ್ಕೂ ಉತ್ತರ ಕೊಡಬೇಕು. ಕಾಡು ಮಂತ್ರಿ ಉತ್ತರ ಕೊಡಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಉತ್ತರ ಕೊಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನೆಲಮಂಗಲದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ವ್ಯಾಘ್ರ ಮೃಗಗಳ ಅಟ್ಟಹಾಸ ನೆಲಮಂಗಲದಲ್ಲಿ ಇವತ್ತು ನೆನ್ನೆಯದಲ್ಲ, ಸಾಂಪ್ರದಾಯಿಕವಾಗಿದೆ. ಹಂಗಂತ ಡಿಪಾರ್ಟ್ಮೆಂಟು ದಿನ ಸಾಯೋರಿಗೆ ಅಳವ್ರು ಯಾರು ಅನ್ನೋ ನಿಸ್ಸಹಾಯಕತೆಯ ಉತ್ತರವನ್ನು ಕೊಡೋದು ಬಿಟ್ಟು ತಕ್ಷಣಕ್ಕೆ ಕ್ರಮ ತೆಗೆದುಕೊಳ್ಬೇಕು. ಅಲ್ಲಿನ ಡೀಟೇಲ್ಸ್ ಏನಿದೆ ಮಂಜುನಾಥ್? ಸಾಹಿಲ್, ಖಂಡಿತ ಏನಂದ್ರೆ ನೆಲಮಂಗಲ ಸುತ್ತಮುತ್ತ ಏನೊಂದು ಕಾಡಂಚಿನ ಪ್ರದೇಶ ಇದೆ, ಬಾರ್ಡರ್ ಏನಿದೆ, ಮತ್ತೆ ಶಿವಗಂಗೆ ತಪ್ಪಲಿನ ಕಾಡಂಚಿನ ಪ್ರದೇಶಗಳೇನಿದೆ. ಈ ನಿಟ್ಟಿನಲ್ಲಿ ಆ ಕಾಡಂಚಿನ ಪ್ರದೇಶಗಳಲ್ಲಿ ಪದೇ ಪದೇ ಚಿರತೆ ಅಂತ ವ್ಯಾಘ್ರವಾದ ಕಾಡು ಪ್ರಾಣಿಗಳು ಪದೇ ಪದೇ ಉಪಟಳವನ್ನ ಕೊಡ್ತಾ ಇರ್ತಕ್ಕಂಥದ್ದು. ಈಗಲೂ ಸಹ ಏನು ನೆಲಮಂಗಲ ತಾಲೂಕಿನ ಮೋಟಗಾನಹಳ್ಳಿಯ ಒಂದು ಬಂಡೆಯ ಮೇಲೆ ಒಂದು ಚಿರತೆ ಕಾಣಿಸಿಕೊಂಡ್ರೆ, ಮನೆಯ ಅಕ್ಕಪಕ್ಕನೂ ಕೂಡ ಚಿರತೆ ಓಡಾಟ ಚಲನವಲನಗಳು ಸಿಸಿಟಿವಿಯಲ್ಲಿ ದೃಶ್ಯಗಳು ಸೆರೆಯಾಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಆಹಾರವನ್ನ ಅರಸಿ ಗ್ರಾಮಗಳತ್ತ ಕಾಡು ಪ್ರಾಣಿಗಳ ಓಡಾಟ ದಿನನಿತ್ಯ ಸಾಮಾನ್ಯವಾಗ್ತಾ ಇದೆ. ಈ ಎಲ್ಲಾ ಸಮಸ್ಯೆಗಳಿದ್ರೂ ಕೂಡ ಅರಣ್ಯ ಇಲಾಖೆ ಕೂಡ ಎಚ್ಚೆತ್ತುಕೊಳ್ಳುವಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗಿದೆ. ನೆಲಮಂಗಲ ಅರಣ್ಯಾಧಿಕಾರಿಗಳಿಗೆ ಮಾಹಿತಿಯನ್ನ ಗ್ರಾಮಸ್ಥರು ತಿಳಿಸಿದ್ರೆ ಅವರು ಉಡಾಫೆ ಉತ್ತರವನ್ನು ಕೊಡ್ತಿದ್ದಾರೆ ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡ್ಕೊಂತಾ ಇರ್ತಕ್ಕಂಥದ್ದು. ಅಂದ್ರೆ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಿರೋದ್ರಿಂದ ನಾಡಲ್ಲಿರ್ತಕ್ಕಂಥ ಜನರು ಭಯಭೀತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಇಮಿಡಿಯೇಟ್ ಆಗಿ ಏನು ಅರಣ್ಯ ಅಧಿಕಾರಿಗಳೇನಿದ್ದಾರೆ, ಅರಣ್ಯ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮವನ್ನು ವಹಿಸಿ ಕಾಡು ಪ್ರಾಣಿಗಳನ್ನ ಕಾಡಿನಲ್ಲೇ ಇರುವಂತೆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡಿರುವಂತದ್ದು. ಸಾಹಿಲ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ.